ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ದೇವರು ಪ್ರತಿ ದಿನಲೂ ಆತನ ಕೃಪಾ ವರಗಳಿಂದ ನಮ್ಮನ್ನು ನಡೆಸಿದ ಕಾಯ್ದು ಕಾಪಾಡಿದರೆ. ಹೌದು ಪ್ರೀತಿ ಮಕ್ಕಳೇ, ಈ ಕೊನೆ ತಿಂಗಳಲ್ಲಿ ನಾವು ಮುಕ್ತಾಯ ಮಾಡಿದ್ದೇವೆ. ಹೌದು ಪ್ರೀತಿ ಮಕ್ಕಳೇ, ದೇವರ ಕೃಪೆಯಿಂದ ಈ ತಿಂಗಳಲ್ಲಿ ಇವತ್ತು 31ನೇ ತಾರೀಕು ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ನೀವು ಎಲ್ಲ ಜನರಿಗಿಂತ ಆಶೀರ್ವದಿಸಲ್ಪಡುವಿರಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನೀವೆಲ್ಲರೂ ಆಶೀರ್ವದಿಸಲ್ಪಡುವಿರಿ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 14ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನೀವು ಎಲ್ಲಾ ಜನಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗಿರುವಿರಿ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿ ಮಕ್ಕಳು, ಇಲ್ಲಿ ಹೇಳ್ತಾರೆ, ನೀವೆಲ್ಲ ಜನಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗಿರುವಿರಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ. ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ನಮ್ಮನ್ನು ಕಾಯ್ದು ಕಾಪಾಡುವಂತ ಸರ್ವಶಕ್ತರಾಗಿದ್ದಾರೆ. ಅಯ್ಯೋ, ನನ್ನ ಮಗಳು, ನನ್ನ ಮಗ ಯಾವುದೋ ಸಮಸ್ಯೆ ವೇದನೆಯಲ್ಲಿ ಇದ್ದಾರೆ ಅಂದ್ರೆ ದೇವರು ಯಾವಾಗಲೂ ನಮ್ಮ ಜೊತೆಲೇ ಇರುವಂತ ದೇವರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಇಂದು ಈ ದಿನ ದೇವರು ನಿಮಗಾಗಿ ಇರುವ ಪೂರ್ಣ ಸಂಗ್ರಾಮದಿಂದ ಆತನು ಆಶೀರ್ವದಿಸುವಂತ ದೇವರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ದೇವರು ಎಂದಿಗೂ ಕೈ ಬಿಡೋದಲ್ಲ, ಕೈ ಹಿಡಿದು ನಮ್ಮನ್ನು ಆಶೀರ್ವದಿಸುವಂತ ದೇವರಾಗಿದ್ದಾರೆ. ಅದೇ ವಾಕ್ಯ ಹೇಳ್ತದೆ ನೋಡಿ, ಏನಂದ್ರೆ ಜ್ಞಾನೋಕ್ತಿ 10ನೇ ಅಧ್ಯಾಯ 22ನೇ ವಚನ ಹೇಳ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರ ಆಶೀರ್ವಾದವು ಒಂದು ಭಾಗ್ಯಕರವಾಗಿದೆ. ಎಷ್ಟೋ ಜನರಿಗೆ ದೇವರು ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆದ್ರೆ ನಮಗಾದರೂ ದೇವರ ಆಶೀರ್ವಾದ ಕೊಡುವಂತ ದೇವರು, ಆತನ ಅನುಗ್ರಹದಿಂದ ನಾವು ಈ ದಿನ ನೋಡ್ತಾ ಇದ್ದೀವಿ. ಹೌದು ಪ್ರೀತಿ ಮಕ್ಕಳೇ, ದೇವರಲ್ಲಿ ನಮಗೆ ಒಳ್ಳೆ ಆರೋಗ್ಯ ಕೊಡುವಂತ ದೇವರು, ನಮಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಈ ದಿನಗಳಲ್ಲಿ ಎಷ್ಟೋ ಜನ ಹೇಳುತ್ತಾರೆ, ನನ್ನಲ್ಲಿ ಎಲ್ಲ ಇದೆ ಎಂಬುದಾಗಿ. ಆದ್ರೆ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಆಶೀರ್ವಾದ ಭಾಗ್ಯನ ಅನುಗ್ರಹಿಸ್ತೀನಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ದೇವರು ವಿಶೇಷವಾಗಿ ನಮಗೆ ಆಶೀರ್ವದಿಸುವಂತ ದೇವರು, ನಮ್ಮನ್ನು ಒಳ್ಳೆ ಆರೋಗ್ಯದಿಂದ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ನೋಡೋದಾದ್ರೂ ಪ್ರೀತಿ ಮಕ್ಕಳು, ಒಬ್ಬ ಯೌವನಸ್ಥರಿಂದ ತನ್ನ ಜೀವಿತದಲ್ಲಿ ದೇವರನ್ನ ಯಾವ ರೀತಿಯಲ್ಲಿ ನಂಬಬೇಕೆಂಬುದಾಗಿ ನಾಸ್ತಿಕ ಆಲೋಚನೆ ಮಾಡ್ತಾನೆ. ಒಂದು ಓದ್ತಾ ಇರ್ತಾನೆ, ಒಂದು ಬುಕ್ನ, ದೇವರೆಲ್ಲ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇರ್ತಾನೆ. ಕೊನೆಯಲ್ಲಿ ಅಯ್ಯೋ ದೇವರೇ ಇಲ್ಲ ಎಂಬಂತ ಪರಿಸ್ಥಿತಿಯಲ್ಲಿ ಬರ್ತಾನೆ. ಆದ್ರೆ ಒಂದು ಹುಡುಗ ಹೇಳ್ತಾರೆ, ದೇವರಿದ್ದಾರೆ, ನೀನು ನಂಬು ಎಂಬುದಾಗಿ. ಆತನ ಜೀವಿತ ಬದಲಾಯಿಸ್ತಾರೆ. ಓ ದೇವರಿದ್ದಾರೆ, ನಾನು ಮೇಲೆ ದೇವರನ್ನ ನಂಬಿ ಜೀವಿಸ್ಬೇಕು, ನನ್ನ ಜೀವಿತ ಒಂದು ಒಳ್ಳೆ ಮಾರ್ಗದಲ್ಲಿ ಇರದೆ ನನ್ನ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದೆ ಎಂಬುದಾಗಿ ಕಣ್ಣೀರಿಂದ ಸುರಿಸುವಾಗ ದೇವರು ಆತನ ಜೀವಿತನ ಬದಲಾಯಿಸಿದರೆ ಎಂಬುದನ್ನು ನೋಡ್ತೇವೆ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ಕೂಡ ನಮ್ಮ ಸಮಯ ಯಾವ ರೀತಿಯಲ್ಲಿ ದೇವರನ್ನ ಕೊಡ್ತಾ ಇದೀವಿ, ದೇವರೇ ಆಶೀರ್ವದಿಸು ಎಂಬುದಾಗಿ ಹೇಳ್ತೀವಿ ನಿಜ. ಆದರೆ ನಾವು ಯಾವ ರೀತಿಯಲ್ಲಿ ಆತ್ಮಿಕವಾಗಿ ಆಶೀರ್ವಾದ ಹೊಂದ್ಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿ ಮಕ್ಕಳೇ, ಇಲ್ಲಿ ಹೇಳ್ತಾರೆ ನೋಡಿ, ನೀವು ಎಲ್ಲಾ ಜನಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗಿರುವುದು ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರ ಅನುಗ್ರಹ ಇಲ್ಲದೆ ಎಷ್ಟೋ ಜನ ತಮ್ಮ ಇಷ್ಟ ಬಂದ ಮನಸ್ಸಿಗೆ ಹಾಗೆ ಜೀವಿಸ್ತಿದ್ದಾರೆ. ಆ ತರ ಜೀವಿಸದೆ ದೇವರಲ್ಲಿ ನಾವು ನಂಬಿಕೆಯಿಂದ ಬರಬೇಕು. ದೇವರೇ ನಮ್ಮನ್ನು ಆಶೀರ್ವದಿಸು, ಎಲ್ಲ ಸಮಸ್ಯೆ ಎಲ್ಲ ರೋಗದಿಂದ ಬಿಡುಗಡೆ ಕೊಡುವಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಕೊಡುವಂತ ಸರ್ವಶಕ್ತರಾಗಿದ್ದಾರೆ. ವಿಮೋಚನಾ ಕಾಲದಲ್ಲಿ ನೋಡಿದಾದ್ರೆ ಪ್ರೀತಿ ಮಕ್ಕಳೇ, ಅಲ್ಲಿ ರೋಗ ವ್ಯಾಧಿ ಎಲ್ಲ ನಿಮ್ಮನ್ನು ಸ್ವಸ್ಥಪಡಿಸ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ಆತನ ಬೆಳಗ್ಗೆ ನಂಬಿಕೆಯಿಂದ ಬರುವಾಗ ದೇವ್ರು ನಮ್ಗೆ ಆಶೀರ್ವಾದ ಒಳ್ಳೆ ಆರೋಗ್ಯದಿಂದ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಈ ಪ್ರಾರ್ಥನೆ ಮಾಡೋಣ, ಚಿಕ್ಕ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಇಂದುಕೊಂಡ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಪ್ಪ, ನಿಮ್ಗೆ ಸ್ತೋತ್ರ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶೀರ್ವಿಸು ಅಪ್ಪ. ನಿನ್ನ ಹೇಳಿದಲ್ಲ ಆಶೀರ್ವದಿಸ್ತೇನೆ ಎಂಬುದಾಗಿ ಈ ಮಕ್ಕಳನ್ನ ಆಶೀರ್ವಿಸು. ಒಳ್ಳೆ ರೀತಿಯಲ್ಲಿ ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡು, ಆರೋಗ್ಯ ಭಾಗ್ಯ ಕೊಡು. ಯೇಸು ನಾಮದಲ್ಲಿ ಬೇಡ್ತೇನೆ, ಜೀವ ತಂದೆ, ಆಮೆನ್.